ಕುತಂತ್ರ ಇರ್ಬೋದು ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ವಿಚಾರದಲ್ಲಿ ಅಮಿತ್ ಶಾ ಕರೆದು ಅವರೇ ಮತ್ತೆ ಭೇಟಿ ಮಾಡದೇ ಇರೋದು ಷಡ್ಯಂತ್ರ ಮಾಡಿದ್ರು. ನನಗೆ ಗೊತ್ತಿಲ್ಲ, ಅದು ಸುಮ್ಮನೆ ನಾನು ಯಾರು ನನ್ನ ಮೇಲೆ ನನಗೇನು ನನ್ನ ಗಮನಕ್ಕೆ ಬಂದಿದೆ ಅದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಊಹೆಗೆ ನಾನು ಯಾವ ಕಾರಣಕ್ಕೂ ಹೋಗಲ್ಲ. ಈಗ ಸರ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಡೆಲ್ಲಿಗೆ ಹೋದಾಗ ಒಂದು ಭರವಸೆ ಇರುತ್ತೆ, ಏನಾದರೂ ಆಗ್ಬೋದು ಏನೋ ಎಲ್ಲ. ಹೌದ್ರಿ, ನಾನು ಹೇಳ್ತೀನಲ್ಲ, ಅಮಿತ್ ಶಾ ಅಂತ ಒಬ್ಬ ರಾಷ್ಟ್ರೀಯ ನಾಯಕರು ದಿಲ್ಲಿ ಬಾರಪ್ಪ ಅಂತ ಕರೆದಾಗ ನಾನು ಹೋಗದಿದ್ರೆ ಏನಾಗೋದು? ತಪ್ಪಾಗೋದು. ಗೊತ್ತಿಲ್ಲ ಅಂದೆ. ಅವಮಾನ ಮಾಡೋದಕ್ಕೆ ನೋ ಯಾವ ಕಾರಣಕ್ಕೂ ಅವ್ರು ಅವಮಾನ ಮಾಡಿಲ್ಲ. ಆದರೆ ನಾನು ಅವ್ರ ಜೊತೆ ಕೂತು ಚರ್ಚೆಗೆ ಇಳಿದಾಗ ಏನಾಗುತ್ತೆ, ಅವರಿಗೆ ಈಶ್ವರಪ್ಪ ಮಾಡ್ತಿರೋ ಸರಿ ಇದೆ ಅಂತ ಅನಿಸಿ ನೀನು ಚುನಾವಣೆ ಸ್ಪರ್ಧೆ ಮಾಡೋದು ನೇರ ಹೇಳೋಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ಸ್ವಲ್ಪ ತಡಿಯಪ್ಪ, ನಿನ್ನ ಭಾವನೆ ನಾನು ಕೇಳಲ್ಲ, ನನ್ನ ಭಾವನೆ ಕೇಳು. ನಾನೇನು ಹೇಳಕೊಟ್ಟಿದ್ದೀನಿ, ಅವರು ಕರೆದು ಚರ್ಚೆ ಮಾಡೋಂಥ ಸಂದರ್ಭ ಬಂದಾಗ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಯಾವ ವಿಚಾರಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ. ಹಂಗಾಗಿ ಅವ್ರಿಗೆ ಮುರುಸಾಗೋದು. ಆಗ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಮಾಡುವಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಅವಾಯ್ಡ್ ಮಾಡಿರೋದೆ ಒಳ್ಳೆಯದು. ಥ್ಯಾಂಕ್ ಯು.